ಕಪ್ ಗೆದ್ದು ಬಿಟ್ವಿ ವೀಕ್ಷಕರೇ. ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ಬೆಳಗ್ಗೆಯಿಂದ ಇದ್ದಿದ್ದು ಒಂದೇ ಆಶಯ, ಆರ್ಸಿಬಿ ಈ ಬಾರಿ ಕಪ್ ಗೆಲ್ಲಬೇಕು ಅಂತ, ಕಪ್ ನಮ್ಮದಾಗಿಸ್ಕೊಳ್ಬೇಕು ಅಂತ. ವಾಟ್ ಅ ಸೆಲೆಬ್ರೇಷನ್! ಇಡೀ ರಾತ್ರಿ ಬಹುಶಃ ಯಾರು ಮಲಗೇ ಇಲ್ಲ ಅನ್ಸುತ್ತೆ ಕರ್ನಾಟಕದಲ್ಲಿ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತದಾದ್ಯಂತ ಆರ್ಸಿಬಿ ಫ್ಯಾನ್ಸ್ ಯಾರಿದ್ದಾರೆ ಬರೀ ಪಟಾಕಿ ಹೊಡೆಯೋದ್ರಲ್ಲೇ ನೆನ್ನೆ ಇಡೀ ರಾತ್ರಿ ಕಳೆದಿದ್ದಾರೆ. ಅಂಡ್ ಆ ವಿಜುವಲ್ಸ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿದ್ದೀರಾ, ನಾವು ನೋಡಿದ್ದೀವಿ. ಇಡೀ ಬೆಂಗಳೂರಲ್ಲಿ ಏಕಕಾಲಕ್ಕೆ ಪಟಾಕಿ ಹೊಡೆದು ಯಾವ ರೀತಿ ಸಂಭ್ರಮಿಸ್ತಾ ಇದ್ರು ಅಂತ. ಇಡೀ ರಾತ್ರಿ ಬೆಂಗಳೂರಂತೂ ಮಲಗಿಲ್ಲ. ಹಾಗೆ ಕರ್ನಾಟಕದ ಜಿಲ್ಲೆಗಳಲ್ಲೂ ಕೂಡ ಆರ್ಸಿಬಿ ಫ್ಯಾನ್ಸ್ ಫುಲ್ ಸೆಲೆಬ್ರೇಷನ್ ಮೋಡ್ ನಲ್ಲಿ ಮುಳುಗಿ ಹೋಗಿದ್ದಾರೆ. ಫೈನಲಿ 18ರ ಹರಿಯ ನಿನ್ನೆಯಿಂದ ಹೇಳ್ತಿದ್ದೀನಿ IPLಗೆ. ಹಾಗೆ ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್ 18 ಎಲ್ಲರೂ ಕಾಯ್ತಾ ಇದ್ದಿದ್ದು ಆ ಕ್ಷಣ ಬಂತು. ಅಂಡ್ ಸೆಲೆಬ್ರೇಷನ್ ಇನ್ನೂ ಮುಗಿದಿಲ್ಲ. ನಿನ್ನೆ ರಾತ್ರಿ ಸೆಲೆಬ್ರೇಷನ್ ಜಸ್ಟ್ ಸ್ಟಾರ್ಟ್ ಆಗಿದೆ. ಸೆಲೆಬ್ರೇಷನ್ ಎಂಡ್ ಆಗೋದು ಇಲ್ಲಿಗೆ ನಮ್ಮ ಆರ್ಸಿಬಿ ಟೀಮ್ ಕಪ್ ತೆಗೆದುಕೊಂಡು ಬಂದ ಮೇಲೆ. ಇವತ್ತು ಮಧ್ಯಾಹ್ನ ಬೆಂಗಳೂರಲ್ಲಿ ಮೆರವಣಿಗೆ. ನಿನ್ನೆ ವಿರಾಟ್ ಕೊಹ್ಲಿ ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, ಇದು ಫ್ಯಾನ್ಸ್ಗಾಗಿ, ಅವರ ಅಭಿಮಾನಕ್ಕಾಗಿ ಅಂತ. ವಿರಾಟ್ ಕೊಹ್ಲಿ ಕಣ್ಣೀರ್ ಹಾಕ್ತಾರೆ. ಅವರ ಎಮೋಷನ್ಸ್ ಎಷ್ಟಿತ್ತು ಅನ್ನೋದು ನಿನ್ನೆ ಅರ್ಥ ಆಗತ್ತೆ. ಎಲ್ರಿಗೂ ಗೊತ್ತಿದೆ ಎಷ್ಟು ವರ್ಷಗಳಿಂದ ವಿರಾಟ್ ಕೊಹ್ಲಿ ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ರು ಅಂತ. ಇನ್ನೇನು ಗೆಲ್ತೀವಿ ಅಂತ 2 ಬಾಲ್ ಇದೆ ಅನ್ನೋವಾಗ್ಲೇ ವಿರಾಟ್ ಕೊಹ್ಲಿಯ ಕಣ್ಣಾಲಿಗಳು ತೇವ ಆಗತ್ತೆ. ಗೆದ್ದ ತಕ್ಷಣ ಕೆಳಗೆ ಬಾಗಿ ಹತ್ತು ಬಿಡ್ತಾರೆ. ಈಗ ನೀವು ನೋಡ್ತಾ ಇರೋ ಸೆಲೆಬ್ರೇಷನ್ ಇದೆಯಲ್ಲ, ಇದು ನ್ಯೂ ಇಯರ್ ಸೆಲೆಬ್ರೇಷನ್ನು ಅಥವಾ ಮತ್ತೊಂದು ಅಲ್ಲ. ಆರ್ಸಿಬಿ ನಿನ್ನೆ ಕಪ್ ಗೆದ್ದ ಕ್ಷಣದಲ್ಲಿ ಬೆಂಗಳೂರು ಹೆಂಗಿತ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಆರ್ಸಿಬಿ ಕಪ್ ಗೆದ್ದ ಕ್ಷಣ ಇದು. ಹಾಗೆ ಆರ್ಸಿಬಿ ಪ್ಲೇಯರ್ಸ್ ಖುಷಿನ ಒಂದು ಕಡೆ ನೀವು ನೋಡ್ತಾ ಇದ್ದೀರಾ. ಬಾಂಡ್ಗೆ 190 ರನ್ಗಳು ಹೊಡೆದಾಗ ಎಲ್ಲೋ ಒಂದ್ ಕಡೆ ಲೋ ಸ್ಕೋರ್ ಆಗೋಯ್ತಲ್ಲ ಅಂತ ಒಂದು ಸ್ವಲ್ಪ ಟೆನ್ಷನ್ ಶುರುವಾಗಿತ್ತು. ಆದ್ರೆ ಗೆದ್ದ ನಂತರ ಪ್ಲೇಯರ್ಸ್ ಸೆಲೆಬ್ರೇಷನ್ ನೀವು ನೋಡ್ತಾ ಇದ್ದೀರಾ. ಅವರನ್ನ ಅಷ್ಟೇ ಖುಷಿಯಿಂದ ವೆಲ್ಕಮ್ ಮಾಡ್ಕೊಳ್ಳಾಯ್ತು ಅವರ ಉಳಿದಿದ್ದ ಹೋಟೆಲಿಗೆ. ಆಗ ಅವರ ಸೆಲೆಬ್ರೇಷನ್ ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಇಡೀ ಬೆಂಗಳೂರು ರಾತ್ರಿ ಮಲಗಿಲ್ಲ, ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಇಡೀ ರಾತ್ರಿ ಸೆಲೆಬ್ರೇಟ್ ಮಾಡಿದ್ದಾರೆ, ಹೋಲ್ ನೈಟ್. ಅಭಿಮಾನಿಗಳಿವತ್ತು ಯಾರು ಎದ್ದಿಲ್ಲ ಅನ್ಸುತ್ತೆ. ಇನ್ನು ನಿದ್ದೆಯಿಂದ ಎದ್ದೋಳೋದು ಇನ್ನೊಂದು ಅವರ್ ಬೇಕು ಅನ್ಸುತ್ತೆ. ಯಾಕೆಂದ್ರೆ ಆರ್ಸಿಬಿ ಮಧ್ಯಾಹ್ನದಷ್ಟೊತ್ತಿಗೆ ಇಡೀ ತಂಡದ ಜೊತೆ ಬರುತ್ತೆ. ಸೊ ಇವತ್ತಿನ ಬೆಳಗಿನ ರಸ್ತೆಗಳು ಒಂಚೂರು ಕಡಿಮೆ ಟ್ರಾಫಿಕ್ ಇದ್ವು. ಸೊ ದಟ್ ಶೋಸ್ ಆರ್ಸಿಬಿ ಫ್ಯಾನ್ಸ್ ಫುಲ್ ನೈಟ್ ಸೆಲೆಬ್ರೇಟ್ ಮಾಡಿ ನಿದ್ದೆ ಮಾಡಿದ್ದಾರೆ ಅಂತ. ಆ್ಯಂಡ್ ಇದಾದ ಮೇಲೆ ಇವಾಗ ಮಧ್ಯಾಹ್ನದಷ್ಟೊತ್ತಿಗೆ ಎದೊಳ್ತಾರೆ ಮತ್ತು ರೆಡಿ ಆಗ್ತಾರೆ. ಆರ್ಸಿಬಿ ಜರ್ಸಿಯಲ್ಲಿ ಮಿಂಚೋರಿದ್ದಾರೆ. ಯಾಕಂದರೆ ಆರ್ಸಿಬಿ ಟೀಮ್ ಇವತ್ತು ಬ್ಯಾಂಗ್ಳೂರಿಗೆ ಬರುತ್ತೆ, ನಮ್ಮ ಬೆಂಗಳೂರಿಗೆ ಬರುತ್ತೆ ವಿತ್ ಟ್ರೋಫಿ. 18 ವರ್ಷಗಳ ವನವಾಸ ಅಂತ ಹೇಳಬಹುದು. 4 ಸಲ ಫೈನಲ್, ಅದರಲ್ಲಿ 3ರಲ್ಲಿ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಇದು ನೀವು ನೋಡ್ತಾ ಇದ್ದೀರಾ, ಇದು ಬೆಂಗಳೂರಲ್ಲ, ಹೈದರಾಬಾದ್ನಲ್ಲಿ ಆರ್ಸಿಬಿ ವಿನ್ ಆದಾಗ ಮಾಡಿದ ಸೆಲೆಬ್ರೇಷನ್. ಬರೀ ಕರ್ನಾಟಕದಲ್ಲಿ ಮಾತ್ರ ಅನ್ಕೋಬೇಡಿ, ಇಡೀ ದೇಶದಾದ್ಯಂತ ಸೆಲೆಬ್ರೇಟ್ ಮಾಡಿದ್ದಾರೆ. ಇಡೀ ದೇಶದಾದ್ಯಂತ ಆರ್ಸಿಬಿ ಫ್ಯಾನ್ಸ್ ಸೆಲೆಬ್ರೇಷನ್ ಮೋಡಿದು. ಇವತ್ತಿನ ಸೆಲೆಬ್ರೇಷನ್ಗೆ ವೇದಿಕೆ ರೆಡಿ ಆಗಿದೆ. ರಾತ್ರಿ ಆಗಿದೆಯಲ್ಲ ಸೆಲೆಬ್ರೇಷನ್, ಇದು ಜಸ್ಟ್ ಆರಂಭ ಅಷ್ಟೇ. ಇವತ್ತಿನ ಸೆಲೆಬ್ರೇಷನ್ಗೆ ಇಡೀ ಕರ್ನಾಟಕ ರೆಡಿ ಆಗಿದೆ. ಗೊತ್ತಿಲ್ಲ ಎಷ್ಟು ಜನ ಬೆಂಗಳೂರಿನಲ್ಲಿ ಆ ಕಪ್ನ ಕಣ್ ತುಂಬಿಕೊಳ್ಳೋದಕ್ಕೆ, ನಮ್ಮ ಎಲ್ಲ ಆಟಗಾರರನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಯಾರ್ಯಾರು ಈಗ ಬೆಂಗಳೂರಿನ ಕಡೆಗೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಜಿಲ್ಲೆಗಳಿಂದ ದೊಡ್ಡ ದೊಡ್ಡ ತಂಡಗಳು ಬರೋದಕ್ಕೆ ಶುರುವಾಗಿವೆ.
ಸೆಲೆಬ್ರೇಷನ್ಗೆ ಯಾವ ರೀತಿ ಸಿದ್ಧತೆಗಳು ರೆಡಿ ಆಗಿವೆ ಅನ್ನೋದನ್ನ ತಿಳಿಸೋದಕ್ಕೆ ಸ್ವಸ್ತಿಕ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸ್ವಸ್ತಿಕ್, ಸೆಲೆಬ್ರೇಷನ್ಗೆ ಸಿದ್ಧತೆಗಳು ಈಗಾಗಲೇ ಆರಂಭ ಆಗಿದೆ. ವಿಧಾನಸೌಧದಿಂದ ಚಿನ್ನಸ್ವಾಮಿವರೆಗೆ ಪರೇಡ್ ಹೊರಡುತ್ತೆ ಅಂತ ಈಗಾಗಲೇ ಹೇಳಿದ್ದಾರೆ. ಸಿದ್ಧತೆಗಳು ಯಾವ ರೀತಿ ಆಗಿದೆ? ಭಾವನಾ, ಈಗಾಗಲೇ ದೊಡ್ಡ ಮಟ್ಟಿನ ಸೆಲೆಬ್ರೇಷನ್ ಅನ್ನು ನಾವು ರಾತ್ರಿ ಇಡೀ ನೋಡಿದ್ವಿ. ಈಗ ಮತ್ತೊಂದು ಸುತ್ತಿನ ಸೆಲೆಬ್ರೇಷನ್, ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಂಥ ಸೆಲೆಬ್ರೇಷನ್, ಅದು ಬೆಂಗಳೂರಿನಲ್ಲಾಗುವಂಥ ಸೆಲೆಬ್ರೇಷನ್. ಯಾಕಂತ ಹೇಳಿದ್ರೆ ಬೆಂಗಳೂರು RCB ಒಂಥರ ತವರಿದ್ದ ಹಾಗೆ. ಇಲ್ಲಿಗೆ ಆಟಗಾರರು ಆಡೋದಕ್ಕೆ ಬಂದರು ಅಂತ ಹೇಳಿದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಸೇರ್ತಾರೆ. ಅಂಥದ್ರಲ್ಲಿ ಈ ಒಂದು ಮೂಮೆಂಟ್ ಏನಿದೆ, ಈ ಮೂಮೆಂಟಿಗೆ 18 ವರ್ಷಗಳ ಬಳಿಕ ವೇದಿಕೆ ಸಿದ್ಧ ಆಗಿರೋದು. ಅದರಲ್ಲೂ ಕೂಡ RCB ನಿನ್ನೆ ವಿರಾಟ್ ಕೊಹ್ಲಿ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನಾವು ಆದಷ್ಟು ಬೇಗ ನಾಳೆಯೇ ಬೆಂಗಳೂರಿಗೆ ಬರ್ತೀವಿ, ನನ್ನ ಜೊತೆಗೆ AB de Villiers ಅದೇ ರೀತಿಯಾಗಿ ಕ್ರಿಸ್ ಗೇಲ್ ಕೂಡ ಇರ್ತಾರೆ ಅನ್ನುವಂಥ ರೀತಿಯಲ್ಲಿ ಒಂದು ಮಾತಾಡಿದ್ರು. ಆ ಸಂದರ್ಭ ಇಷ್ಟು ಬೇಗ ಬರುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ. ಇವತ್ತು ಬೆಳಗ್ಗೆ ಎಕ್ಸ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಡೆಯಿಂದ ಒಂದು ಗುಡ್ ನ್ಯೂಸ್ ಕೂಡ ಬಂದಿರುವಂಥದ್ದು. ಅದು ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ಬೃಹತ್ ಮೆರವಣಿಗೆಯನ್ನು ಮಾಡ್ತೀವಿ, ವಿಜಯದ ಪೆರೇಡ್ ಅನ್ನು ಮಾಡ್ತೀವಿ ಅನ್ನುವಂಥ ಅನೌನ್ಸ್ಮೆಂಟು. ಈ ಅನೌನ್ಸ್ಮೆಂಟ್ ಶುರುವಾದ ನಂತರದಿಂದ ಭಾವನಾ ಸಾಕಷ್ಟು ದೊಡ್ಡ ದೊಡ್ಡ ತಂಡಗಳಾಗಿ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ. 3:30 ಹೊತ್ತಿಗೆ ಹೇಗಾದರೂ ಬೆಂಗಳೂರಿಗೆ ಬರಬೇಕು, ಬೆಂಗಳೂರಿನಲ್ಲಿ ಬಂದು ಆ ಸೆಲೆಬ್ರೇಷನ್ ಪೆರೇಡ್ ಅಲ್ಲಿ ಸೇರ್ಕೊಳ್ಬೇಕು ಅಂತ ನಾವು ನೋಡಿದ್ದೀವಿ. ಸಾಕಷ್ಟು ಈ ಹಿಂದೆ ಮುಂಬೈ ಇಂಡಿಯನ್ಸ್ ಗೆದ್ದಾಗ ಆಗಿರ್ಬೋದು ಅಥವಾ ಕೋಲ್ಕತ್ತಾ ಗೆದ್ದಾಗ ಆಗಿರ್ಬೋದು, ಅಲ್ಲೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಅದರಲ್ಲೂ ನಮ್ಮ ಇಂಡಿಯಾ ಟೀಮ್ ಗೆದ್ದಾಗ ಅಂತೂ ಮುಂಬೈನ ವಾಕೆಂಡೆ ಸ್ಟೇಡಿಯಂನಲ್ಲಂತೂ ಲಕ್ಷಾಂತರ ಜನ ಸೇರಿದ್ರು. ಆ ಜನಸಂಖ್ಯೆಯನ್ನು ಮೀರಿಸಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ಚರ್ಚೆ ಶುರುವಾಗಿದೆ. ಎಲ್ಲರೂ ಕೂಡ ಆ ಕ್ಷಣಕ್ಕೋಸ್ಕರ ನಾವು ಅವೈಟಿಂಗ್ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆ ಆರಂಭದಲ್ಲಿ ಪರ್ಮಿಷನ್ ಕೊಟ್ಟಿರಲಿಲ್ಲ, ಆನಂತರದಲ್ಲಿ ಪರ್ಮಿಷನ್ ಅನ್ನು ಕೊಟ್ಟಿದೆ. ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಸಭೆ ನಡೆದ ನಂತರ ಎಲ್ಲಿಂದ ಆರಂಭ ಆಗುತ್ತೆ ಅಂತ ಹೇಳಿದ್ರೆ, ಈಗಾಗಲೇ ಗ್ರ್ಯಾಂಡ್ ಮೆಟ್ಟಿಲ್ ಏನಿದೆ, ಆ ಮೆಟ್ಟಿಲು ವಿಧಾನಸೌಧದ ಮೆಟ್ಟಿಲುಗಳಿಂದ ಮೆರವಣಿಗೆ ಆರಂಭ ಆಗುತ್ತೆ. ಅಲ್ಲಿಂದ ಕಪ್ ಜೊತೆಗೆ ಸಂಪೂರ್ಣವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ಕೂಡ ಸಾಗಿ ಬರುತ್ತೆ. ಈ 3:30ಕ್ಕೆ ಶುರುವಾದರೆ ಭಾವನಾ, ನನಗನ್ನಿಸೋ ಪ್ರಕಾರ ಇದು ರಾತ್ರಿ 10 ಗಂಟೆ ಆದರೂ ಅಚ್ಚರಿ ಇಲ್ಲ. ಯಾಕಂದ್ರೆ ಬೆಂಗಳೂರಿನ ಕ್ರೌಡ್ ಅನ್ನು ನೋಡ್ತಾ ಇದ್ರೆ ಅದನ್ನ ಮ್ಯಾನೇಜ್ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ಬೋದು. ಅಷ್ಟರ ಮಟ್ಟಿಗೆ ದೊಡ್ಡ ಸಂಖ್ಯೆಯಲ್ಲಂತೂ ಜನ ಇರುವಂತದ್ದು ನಿಶ್ಚಿತ ಅಂತಾನೆ ಹೇಳ್ಬೋದು. ನಾವು ಹೀಗೆ ಇಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಒಂದಿಷ್ಟು ಜನ ಹುಡುಗರು ಕೂಡ ಬಂದು ಈ RCBಯ ಮೂಮೆಂಟ್ಸ್ ಅನ್ನು ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತೀನಿ ನಾನು. ಏನ್ ಸ್ಕೂಲ್ಗೆ ಹೋಗ್ತಾ ಇದೀಯಾ? ಮ್ಯಾಚ್ ನೋಡಿ ನಿನ್ನೆ ಎಲ್ಲ ರಾತ್ರಿ ಎಲ್ಲ ಸೆಲೆಬ್ರೇಷನ್ ಹೇಗಿತ್ತು? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಆಡಿದ್ರು RCB ಅವರು. ರಾತ್ರಿ ನಿದ್ದೆ ಕೂಡ ಚೆನ್ನಾಗಿ ಬರಲಿಲ್ಲ, ಅಷ್ಟು ಚೆನ್ನಾಗಿ ಆಡಿದ್ದಾರೆ RCB ಅವರು. ಈಗ ನಿನ್ನೆ ಮ್ಯಾಚ್ ಎಲ್ಲ ಮುಗೀತು, ಇವತ್ತು ಸೆಲೆಬ್ರೇಷನ್ ಇದೆ. ಏನಾದ್ರು ಗೊತ್ತಾಯ್ತಾ ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ? ಏನಾದ್ರು ಹೋಗ್ತೀರಾ ಸ್ಕೂಲ್ ಬಿಟ್ಟ ಮೇಲೆ? ಇಲ್ಲ, ಸ್ಕೂಲ್ ಬಿಟ್ಟ ಮೇಲೆ ಹೋಗೋದು ಸ್ವಲ್ಪ ನೋಡ್ತೀವಿ. ಸ್ಕೂಲ್ ಬಿಟ್ಟ ಮೇಲೆ ಹೋಗೋದು ಸ್ವಲ್ಪ ಡೌಟ್. ನಾವು ಮನೆಗೆ ಬೇಗ ಹೋಗ್ಬೇಕು, ಹೋಮ್ವರ್ಕ್ ಎಲ್ಲ ಸ್ವಲ್ಪ ಜಾಸ್ತಿ ಕೊಡ್ತಿದ್ದಾರೆ ಇವಾಗ. ಅದಕ್ಕೆ ಎಷ್ಟು ಟೈಮಿಂದ ಮ್ಯಾಚ್ ನೋಡ್ತಾ ಇದೀಯ? RCB ಮ್ಯಾಚ್ ನಾನು 7:20 1 ಗಂಟೆವರೆಗೂ ಹೊರಗಡೆ ಮನೆಗೆ ಹೋಗಿಲ್ಲ. ನಾವು ಫ್ರೆಂಡ್ ಮನೇಲೆ ನೋಡಿದ್ದೀವಿ ಎಲ್ಲ 1 ಗಂಟೆ. ಅಲ್ಲ, ನೀನ್ ಎಷ್ಟನೇ ವಯಸ್ಸಿಂದ ನೋಡಕ್ ಶುರು ಮಾಡಿದ್ದು ಅಂತ ಮ್ಯಾಚ್? 2020 ನೋಡ್ತಿದ್ದೆ ನಾನು. ನಾವು ಯಾದಗಿರಿ ಕಡೆಯಿಂದ ಬಂದಿದ್ದು. ನಾವು ನಮ್ಮ ಫ್ರೆಂಡ್ಸ್ ಇಂದ ಇಲ್ಲೇ ಇರೋ ಫ್ರೆಂಡ್ಸ್ ಇಂದ ನೋಡಿ ನಾವು RCB ಫ್ಯಾನ್ಸ್ ಆಗಿದ್ದು. ಭವನ ನೋಡಿ, ಅದು ವಯಸ್ಸಿನ ಅಂತರ ಕೂಡ ಇಲ್ಲ ಇದರಲ್ಲಿ. ಎಲ್ಲ ವಯಸ್ಸಿನ ಅಭಿಮಾನಿಗಳು ಕೂಡ RCBಗಿದ್ದಾರೆ. ಅದರಲ್ಲೂ ನಿನ್ನೆ ರಾತ್ರಿ ನಾವು ನಿದ್ದೆ ಮಾಡಿಲ್ಲ ಅನ್ನುವಂಥದ್ದನ್ನೆಲ್ಲ ಕೆಲವರು ಹಂಚ್ಕೋಬೇಕಾದ್ರೆ ನಿಜಕ್ಕೂ ಕೂಡ RCB ಅಭಿಮಾನಿಗಳು ಎಷ್ಟು ವೆಯ್ಟ್ ಮಾಡ್ತಾ ಇದ್ರು ಅಂತ ಹೇಳಿ. 16 ಸಲ ಪ್ಲೇ ಆಫಿಗೆ ಹೋಗಿತ್ತು RCB, 3 ಸಲ ಫೈನಲ್ಗೆ ಹೋಗಿತ್ತು. ಅಷ್ಟು ಟೈಮ್ನಲ್ಲಿ ಇದ್ದಂತಹ ಒಂದು ಜೋಶ್, ಅಷ್ಟು ಟೈಮು ಕೂಡ ವೆಯ್ಟ್ ಮಾಡ್ತಾ ಇದ್ರು. ಪ್ರತಿ ಸಲ ಪ್ಲೇ ಆಫ್ಗೆ ಹೋಗ್ಬೇಕಾದ್ರೆ ಈ ಸಲ ಪ್ಲೇ ಆಫ್ ಹೋಗೋದಕ್ಕೆ ಏನೆಲ್ಲ ಗೆಲ್ಲಬೇಕು, ಎಷ್ಟು ಮ್ಯಾಚ್ ಗೆಲ್ಲಬೇಕು, ಎಷ್ಟು ಅಂತರದಿಂದ ಗೆಲ್ಲಬೇಕು, ರನ್ ರೇಟ್ ಎಷ್ಟಿರಬೇಕು, ಇಷ್ಟೆಲ್ಲ ನೋಡಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು. ಆದ್ರೆ 15 ಸಲ ಗೆದ್ದಿರುವಂತದ್ದು, ಒಂದು ಮ್ಯಾಚ್ ಮಳೆಯಿಂದ ಡ್ರಾ ಆಗಿದೆ, 15 ಸಲ ಗೆದ್ದು ಆ ಟ್ರೋಫಿಯನ್ನ ಎತ್ತಿ ಹಿಡಿದಿರುವಂತದ್ದು ಮೈದಾನದಲ್ಲಿ ಆ ಎಮೋಷನ್ಸ್ ಕಾಣಿಸ್ತಾ ಇತ್ತು. ಭಾವನಾ, ನಿಜಕ್ಕೂ ಕೂಡ ಇದು ಬೆಂಗಳೂರಿಗೆ ಬಂದ ನಂತರ ದೊಡ್ಡ ಮಟ್ಟಿನ ಸೆಲೆಬ್ರೇಷನ್ಗಂತೂ ಬೆಂಗಳೂರು ಸಾಕ್ಷಿ ಆಗ್ತಾ ಇದೆ. ನಾವು ಕೂಡ ಆ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದೀವಿ ಭಾವನಾ. ರೈಟ್ ಸ್ವಸ್ತಿಕ್, ಎಲ್ಲರ ಜೊತೆ ನೀವು ಫುಲ್ ಕಾತರದಿಂದ ಕಾಯ್ತಾ ಇದ್ದೀರಾ ಅನ್ನೋದು ನಿಮ್ಮ ವಾಯ್ಸ್ ನಲ್ಲಿ, ಜೋಶ್ ನಲ್ಲಿ ಕಂಡು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.